ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಮಯಗ್ರೀವಮುಪಾಸ್ಮಹೇ. ನಮ್ಮ ಹೆಸರು ನಾರಾಯಣ್ ಪ್ರಸಾದ್ ಅಂತ. ಮೊದಲು ಪಬ್ಲಿಕ್ ಟಿವಿಲಿ ನೋಡಿರ್ತೀರ ನೀವು. ಪಬ್ಲಿಕ್ ಟಿವಿಲಿ ಪ್ರೇತಾತ್ಮಗಳು ತೆಗೆಯೋದು, ಬ್ಲ್ಯಾಕ್ ಮ್ಯಾಜಿಕ್ಕು, ಮಾಟ ಮಂತ್ರ ತೆಗೆಯೋದು ಇವೆಲ್ಲ ಮಾಡ್ತಾ ಇದ್ವಿ. ಆಗಲೇ ಒಂದು 10-12 ವರ್ಷಕ್ಕಿಂದೆಲ್ಲ ಪಬ್ಲಿಕ್ ಟಿವಿಲಿ ಬರ್ತಾ ಇದ್ವಿ, ನೋಡಿರ್ತೀರ ನೀವು ನನ್ನನ್ನು. ಈಗ ಜ್ಯೋತಿಷ್ಯದಲ್ಲಿ ಮಾಸ ಭವಿಷ್ಯ ಬಿಡ್ತಾ ಇದ್ದೀವಿ. ಮೇಷದಿಂದ ಕನ್ಯಾವರೆಗೂ ಆಗಿದೆ, ಈಗ ತುಲಾರಾಶಿ ಭವಿಷ್ಯ. ಆ ಮಾಸ ಹೆಂಗಿರುತ್ತೆ, ಗ್ರಹಗತಿ ಮೇಲೆ ಹೆಂಗಿರುತ್ತೆ ಅಂತ ಬಿಡ್ತಾ ಇದ್ದೀವಿ. ಇದು ಅಸ್ಟ್ರಾಲಜಿ. ಈ ಮಾಸ ತುಲಾರಾಶಿ, ರಾಷ್ಟ್ರಾಧಿಪತಿ ಬಂದು ಶುಕ್ರ ಬಂದು ತುಲಾರಾಶಿ ಮತ್ತು ವೃಷಭ ರಾಶಿ 2 ರಾಶಿಗಳಿಗೂ ಅಧಿಪತಿ. ಶುಕ್ರ ರಾಶಿಲಿರೋರಿಗೆ ಲಕ್ಷ್ಮಿ ಬೇಗ ಉಳಿತಾಳೆ. ಸ್ವಲ್ಪ ಪ್ರಯತ್ನ ಬಿದ್ದರೂ ನೀವು ಲಕ್ಷ್ಮಿ ಬೇಗ ಹೊಲಿಸ್ಕೊಂಡ್ಬಂದು ನೀವು ಯಾವುದೇ ಅಡೆತಡೆ ಕೆಲಸ ಅರ್ಧಕ್ಕೆ ನಿಂತಿರೋದು ಏನೇ ಇರಲಿ, ನೀವು ಶುಕ್ರವಾರದ ಹೊತ್ತು ರಾವು ಕಾಲದಲ್ಲಿ 108 ಲಕ್ಷ್ಮೀ ಮಂತ್ರ ಜಪ ಮಾಡಿ. ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮಿ ನಮಸ್ತುತೆ. ಈ ಮಂತ್ರ ಪಠನೆ ಮಾಡೋದ್ರಿಂದ ನಿಮ್ಮ ಏನೇ ಮಾಡೋಕ್ಕೆ ಹೋದ್ರೂ ನೀವು ಅರ್ಧದಲ್ಲಿ ನಿಂತಿರುತ್ತೆ ಕೆಲಸ ಕಾರ್ಯ ಎಲ್ಲ ಕ್ಲಿಯರ್ ಆಗ್ತವೆ. ಧನಲಾಭದಲ್ಲೂ ಒಳ್ಳೇದಾಗುತ್ತೆ. ನೀವು ಅದನ್ನು ಶುಕ್ರವಾರ 8 ಶುಕ್ರವಾರ ಮಾಡಿ. 8 ಶುಕ್ರವಾರ ರಾಹುಗಾಲದಲ್ಲಿ ಈ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮಿ ನಮಸ್ತುತೆ. ಈ ಮಂತ್ರನ ನೀವು 8 ವಾರ ಶುಕ್ರವಾರ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಈಗ ತುಲಾರಾಶಿಯ ನಕ್ಷತ್ರಗಳು. ತುಲಾರಾಶಿ ಚಿತ್ತ 3 ಮತ್ತು 4ನೇ ಪಾದ, ವಿಶಾಖ 1, 2, 3ನೇ ಪಾದ. ತುಲಾರಾಶಿಯವರ ಸ್ವಭಾವ, ನಿಮ್ಮದು ಮೃದು ಸ್ವಭಾವ, ದಯಾ ಸ್ವಭಾವ, ಸೂಕ್ಷ್ಮ ಮನೋಭಾವ, ಹೊಂದಿಕೊಂಡು ಹೋಗುವ ಸ್ವಭಾವ. ದೊಡ್ಡವರು ಅಭಿವೃದ್ಧಿಶೀಲರ ಪ್ರಭಾವಕ್ಕೆ ಒಳಗಾಗುತ್ತೀರಿ. ವಿನಯ ವಿಧೇಯತೆಗಳು ಸೌಜನ್ಯ ವಿಶೇಷವಾಗಿರುತ್ತವೆ. ನ್ಯಾಯ ನೇಯ ವಿಚಕ್ಷಣೆ ಇರುತ್ತದೆ. ಪ್ರತಿಯೊಂದು ಆಗು ಹೋಗುಗಳ ಮೇಲೆ ಹಿಡಿತವಿರುತ್ತದೆ. ದಯೆ ಅನುಕಂಪ ಮಮಕಾರಗಳು ಇರುತ್ತವೆ. ಮುಚ್ಚುಮರೆ ಇಲ್ಲದೆ ನೇರವಾಗಿ ಈಗ ತುಲಾರಾಶಿ ಮಾಸ ಭವಿಷ್ಯ ಗ್ರಹಗತಿಗಳು ಯಾವ ಥರ ಇದೆ ನೋಡೋಣ. ತುಲಾರಾಶಿಗೆ ರಾಶಿ ಚಕ್ರದಲ್ಲಿ ಈ ತಿಂಗಳು ಯಾವ ಥರ ಇರ್ತವೆ ಅಂತ. ಲಗ್ನದಲ್ಲಿ ಖಾಲಿ ಇದೆ. ಲಗ್ನ ಮನಸ್ಥಿತಿಯನ್ನು ಸೂಚನೆ ಮಾಡುತ್ತೆ. ಲಗ್ನ ಈ ಮನಸ್ಥಿತಿ ಮಾಮೂಲಾಗಿರುತ್ತೆ ಸಲ ನಿಮಗೆ. 2ನೇ ಮನೆ ಬಂದು ಲಾಭಸ್ಥಾನ. 2ನೇ ಮನೆ ಅಧಿಪತಿ 2ನೇ ಮನೆ ಬಂದು ನಿಮಗೆ ಲಾಭಸ್ಥಾನ. 2ನೇ ಮನೆ ಅಧಿಪತಿ ಮಂಗಳ ಬಂದು 9ರಲ್ಲಿದೆ. 2ನೇ ಮನೆ ಅಧಿಪತಿ ಮಂಗಳ 9ರಲ್ಲಿರೋದ್ರಿಂದ ಮಂಗಳ 11 ಬಂದರೆ ತುಂಬ ಒಳ್ಳೇದಿರುತ್ತೆ. 9ರಲ್ಲಿದ್ದರೆ ಏರುಪೇರು ಇರುತ್ತೆ. ವ್ಯಾಪಾರದಲ್ಲಿ ಏರುಪೇರು ಇರುತ್ತೆ. ಅಪ್ಪು ಆಗಲ್ಲ, ಡೌನು ಆಗಲ್ಲ, ಏರುಪೇರುಗಳು ನಡೀತಾ ಇರ್ತವೆ. ಇನ್ನು 3ನೇ ಸ್ಥಾನ ಅಣ್ಣ ತಮ್ಮಂದಿರಿಗೂ 3ನೇ ಸ್ಥಾನದಲ್ಲಿ ಖಾಲಿ ಇದೆ. 3ನೇ ಸ್ಥಾನದ ಅಧಿಪತಿ ಗುರು 8ರಲ್ಲಿದೆ. ಗುರು ಅಷ್ಟಮದಲ್ಲಿದ್ದಾಗ ಸಾಮಾನ್ಯವಾಗಿ ಹೋದ ವರ್ಷ ಏಪ್ರಿಲ್ ಮೇಯಿಂದ ತೊಂದರೆಲೇ ಇರ್ತೀರ. ಗುರು ಬಲ ಆಗಲಿ ಇಲ್ಲ ಶನೀಶ್ವರ ಬಲ ಆಗಲಿ ಇರಬೇಕು. ನಿಮಗೆ ಪಂಚಮ ಸ್ಥಾನದಲ್ಲಿ ಶನಿ ಇದೆ, ಅಷ್ಟಮ ಸ್ಥಾನದಲ್ಲಿ ಗುರು ಇದೆ. ನಿಮಗೆ 2 ವರ್ಷದಿಂದ ಶನೀಶ್ವರನ ಕಾಟ, ಪಂಚಮ ಶನಿ ಕಾಟ ಇರುತ್ತೆ. ಅಷ್ಟಮದಲ್ಲಿ ಗುರು ಇರೋದ್ರಿಂದ ಅಷ್ಟಮ ಗುರು ಕಾಟ ಇರುತ್ತೆ. ಈ ಗುರು ಈ ಮೇಲ್ ಚೇಂಜ್ ಆಗುತ್ತೆ. ಈ ಗುರು ಮೇಲ್ ಚೇಂಜ್ ಆದಮೇಲೆ ಈ ವ್ಯಾಪಾರ ಹೊಸ ಬಿಸ್ನೆಸ್ ಏನೇ ಮಾಡಿ ನಿಮಗೆ ಸಕ್ಸಸ್ ಆಗುತ್ತೆ. ಈ ಮೇ ತನಕ ಯಾವುದೇ ಹೊಸ ಕಾರ್ಯಗಳನ್ನ ಮಾಡೋಕ್ಕೆ ಹೋಗಬೇಡಿ. ಮೇಗೆ ಗುರು ಚೇಂಜ್ ಆಗುತ್ತೆ. ಶನೇಶ್ವರ 29ಕ್ಕೆ ಚೇಂಜ್ ಆಗುತ್ತೆ. 29ಕ್ಕೆ ಶನೇಶ್ವರ ನಿಮ್ಗೆ 6ನೇ ಮನೆಗೆ ಹೋಗುತ್ತೆ. 6ನೇ ಮನೆಗೆ ಶನೇಶ್ವರ ಹೋದರೆ ಶತ್ರುನಾಶ. ಆ್ಯಕ್ಚುಲಿ 5ರಲ್ಲಿದ್ದರೆ ಶತ್ರುಗಳು ಉಟ್ಕೊಳ್ತಾ ಹೋಗ್ತಾರೆ. ಶತ್ರುಗಳಿಂದ ತೊಂದರೆ ಇರುತ್ತೆ. ಶನೇಶ್ವರ 6ಕ್ಕೆ ಹೋದಾಗ ನಿಮ್ಗೆ ಆರಾಮಾಗುತ್ತೆ. ಯಾವ ಶತ್ರುಗಳು ಇರಲ್ಲ, ಶತ್ರು ಬಾಧೆ ಎಲ್ಲ ಕಳೆದೋಗುತ್ತೆ. ಆರಾಮಾಗಿರ್ತೀರಿ ಅಂತ ತೊಂದರೆ ಇಲ್ಲ. 4ನೇ ಮನೆ ಬಂದು ತಾಯಿ ಸ್ಥಾನ, ಮನೆ ಸ್ಥಾನ. 4ನೇ ಮನೆಯಲ್ಲಿ ಸೂರ್ಯ ಇದೆ, ಬುಧ ಇದೆ. ಬುಧ ಬಂದು ಶುಭ ಗ್ರಹ, ಸೂರ್ಯ ಬಂದು ಪಾಪಗ್ರಹ. 2 ಗ್ರಹ ಇರೋದ್ರಿಂದ ಮನೆಯಲ್ಲಿ ಕುಟುಂಬದಲ್ಲಿ ಅರ್ಧ ನೆಮ್ಮದಿ ಅರ್ಧ ಬೇಜಾರು 2 ಥರನೂ ಇರುತ್ತೆ. ನಿಮಗೆ ಸಮವಾಗಿರುತ್ತೆ, ದುಃಖನೂ ಇರುತ್ತೆ, ಸುಖ ಎರಡೂ ಸಮವಾಗಿರುತ್ತೆ. 5ನೇ ಮನೆ ಬಂದು ಮಕ್ಕಳ ಸ್ಥಾನ ಮತ್ತು ಸ್ಟೂಡೆಂಟ್ಸ್ಗೆ ಓದೋ ಸ್ಥಾನ. 5ನೇ ಮನೆ ಬಂದು ವಿದ್ಯಾರ್ಥಿಗಳಿಗೆ 5ನೇ ಮನೆ ಶನಾತ್ಮ ಇರೋದ್ರಿಂದ ವಿದ್ಯೆಯಲ್ಲಿ ತೊಂದರೆ ಇರುತ್ತೆ. ಏಕೆಂದರೆ ಪಂಚಮ ಶನಿ ಕಾಟ ಇದ್ದರೆ ವಿದ್ಯಾಮನೆ ಬೇರೆ ಅದು. ಅದಿದ್ದಾಗ ಏನಾಗುತ್ತೆ, ವಿದ್ಯೆಗೆ ಏನೇ ಓದಲಿ ಇದಾಗಲಿ ಅದೃಷ್ಟ ಇರಲ್ಲ ಅವ್ರಿಗೆ. ಶನೇಶ್ವರ ಈ ಮಾರ್ಚ್ 29ರ ನಂತರ 6ನೇ ಮನೆಗೆ ಹೋದಾಗ ವಿದ್ಯಾರ್ಥಿಗಳು ವಿದ್ಯೆ ಚೆನ್ನಾಗಿ ಬರುತ್ತೆ. ಮತ್ತು ಮಕ್ಕಳ ಬಗ್ಗೆ ಹುಷಾರಾಗಿರಿ. ಮಕ್ಕಳ ಮೇಲೆ ಗಲಾಟೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. 5ನೇ ಮನೆಗೆ ಯಾರಿಗೆ ಲಗ್ನದಲ್ಲಿ 5ನೇ ಮನೆ ಮಕ್ಕಳ ಮನೆ ಮತ್ತು ಓದು ಎಜುಕೇಷನ್. 5ನೇ ಮನೆಯಲ್ಲಿ ಶನೇಶ್ವರ ಇರೋದ್ರಿಂದ ಮಕ್ಕಳ ಮೇಲೆ ಗಲಾಟೆ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ 29 ಮಾರ್ಚ್ ಆದಮೇಲೆ ಯಾವ ಮಕ್ಕಳು ಗಲಾಟೆ ಆಗಿದ್ರು ಹೋಗಿದ್ರು 29 ಮಾರ್ಚ್ ಆದಮೇಲೆ ಮತ್ತೆ ಬರ್ತಾರೆ. ಏನು ತೊಂದರೆ ಇರಲ್ಲ, ಮನೇಲಿ ನೆಮ್ಮದಿ ಇರ್ತದೆ. 6ರಲ್ಲಿ ಬಂದು
ಶುಕ್ರ, ನಿಮ್ಮ ರಾಶಿ ಲಗ್ನಾಧಿಪತಿ ಶುಕ್ರ ಬಂದು 6ನೇ ಮನೆಯಲ್ಲಿದೆ, ಉಚ್ಚ ಕ್ಷೇತ್ರದಲ್ಲಿದೆ. ರಾಹು 6ರಲ್ಲಿದೆ. ರಾಹು ಈ ಥರ 6 ಇರೋದು, ಯಾವುದೇ ಪಾಪಗ್ರಹ ಆಗಲಿ 6ನೇ ಮನೆಯಲ್ಲಿದ್ದರೆ ಶತ್ರುನಾಶ ಆಗುತ್ತೆ. ಈ ರಾಹು ಇನ್ನೂ 1.25 ವರ್ಷ ಇರುತ್ತೆ. ಶತ್ರುಗಳ ನಾಶ. ಶನೇಶ್ವರನಲ್ಲಿ ಬಂದರೆ ಯಾವ ಶತ್ರುಗಳು ಇರಲ್ಲ ನಿಮಗೆ, ಎಲ್ಲ ಶತ್ರುಗಳೆಲ್ಲ ವಿಮುಕ್ತಿ ಆಗ್ತಾರೆ. ಈ ಮಾರ್ಚ್ 29 ಆದ್ಮೇಲೆ ಪೂರ್ತಿ ಶತ್ರುಗಳೇ ಇರಲ್ಲ ನಿಮಗೆ. ಆಮೇಲೆ ಕಾಯಿಲೆ ರೋಗ ಎಲ್ಲ 6ನೇ ಮನೆ ಬರುತ್ತೆ. ಒಂದು ಸ್ವಲ್ಪ ಹುಷಾರಿಲ್ಲದೆ ಇರೋದು ಆಗುತ್ತೆ. ಈಗ ಶುಕ್ರ ಇರೋದ್ರಿಂದ ಏನೇ ಕಾಯಿಲೆ ಏನೇ ತೊಂದರೆ ಬಂದರೂ ಸಾಲ್ವ್ ಆಗುತ್ತೆ. ಇನ್ನು 7ನೇ ಮನೆ ವಿವಾಹ ಮನೆ. ವಿವಾಹ ಮನೆ ಅಧಿಪತಿ ಖಾಲಿ ಇದೆ, ಅಲ್ಲಿ ಅಧಿಪತಿ ಬಂದು ಮಂಗಳ. ಮಂಗಳ 9ರಲ್ಲಿದ್ದರೆ ಸ್ವಲ್ಪ ಕುಟುಂಬದಲ್ಲಿ ಕಲಹ ಗಿಲಹ ಇರ್ತವೆ, ಹಂಗೆ ಸಾಲ್ವ್ ಆಗ್ತವೆ. ನೀವು ಅಕಸ್ಮಾತ್ ಜಾಸ್ತಿ ಆ ಥರ ಗಲಾಟೆ ಇತ್ತು ಅಂದರೆ ಮಂಗಳನ ಮಂತ್ರ ಪಠನೆ ಮಾಡಿ, ಮಂಗಳವಾರದ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಕುಟುಂಬದಲ್ಲಿ ನೆಮ್ಮದಿ ಬರುತ್ತದೆ. ಮಂಗಳನ ಮಂತ್ರ ಬಂದು ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಚ ಮಂಗಲಂ ಪ್ರಣಮಾಮ್ಯ. ನಿಮಗೆ ಕುಟುಂಬದಲ್ಲಿ ಆ್ಯಕ್ಚುಲಿ 15 ತಿಂಗಳಲ್ಲಿ ಮಂಗಳ ಚೇಂಜ್ ಆಗುತ್ತೆ. 1.5 ತಿಂಗಳು ಅಷ್ಟೇ ಇರೋದು, ಮಂಗಳ ಜಾಸ್ತಿ ಇರಲ್ಲ. ಚೇಂಜ್ ಆದ್ಮೇಲೆ ತೊಂದರೆ ಇರಲ್ಲ. ಅಕಸ್ಮಾತ್ ಜಾಸ್ತಿ ತೊಂದರೆ ಕುಟುಂಬದಲ್ಲಿ ಇದ್ದರೆ ಈ ಮಂಗಳ ಮಂತ್ರವನ್ನು ಮಂಗಳವಾರದೊತ್ತು 1 ವಾರ ಇಲ್ಲ 3 ವಾರ ಮಾಡಿ, ಸೊರೆ ಹೋಗುತ್ತೆ, ಏನು ತೊಂದರೆ ಇಲ್ಲ. ಎಷ್ಟು ಉದ್ಯೋಗ ಸ್ಥಾನಕ್ಕೆ ಬಂದಾಗ 10ನೇ ಮನೆ ಚಂದ್ರ, ಕರ್ಕ ರಾಶಿ ಬಂದು ಚಂದ್ರನ ಮನೆ. ಚಂದ್ರ ಬಂದು 8ರಲ್ಲಿದೆ. ಒಂದು ಸ್ಥಿರವಾದ ಗ್ರಹ ನಿಂತ್ಕೊಂಡ್ರೆ ಶುಭ ಗ್ರಹ ಚೆನ್ನಾಗಿರುತ್ತೆ 10ನೇ ಮನೆಯಲ್ಲಿ. ಚಂದ್ರ ಇರೋದ್ರಿಂದ ಚಂದ್ರ 2 ಕಾಲದಿಂದ ಚೇಂಜ್ ಆಗ್ತಾ ಇರ್ತಾನೆ. ಚಂದ್ರ ಚೇಂಜ್ ಆಗೋದಕ್ಕೆ ಉದ್ಯೋಗದಲ್ಲಿ ಏರುಪೇರು ಇರುತ್ತೆ, ಒಳ್ಳೇದು ಇರುತ್ತೆ ಕೆಟ್ಟದ್ದು ಇರುತ್ತೆ. ಚಂದ್ರ ಚೆನ್ನಾಗಿ ಬಂದಾಗ ಚೆನ್ನಾಗಾಗುತ್ತೆ, ಚಂದ್ರ ಪ್ರಾಬ್ಲಮ್ ಮನೆಗೆ ಹೋದಾಗ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದಕ್ಕೆ ಉದ್ಯೋಗದ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನೆಕ್ಸ್ಟ್ ಮಂತಿಂದ ಚೆನ್ನಾಗಾಗುತ್ತೆ. ಇನ್ನು ವ್ಯಾಪಾರ ಬಂದು ಸೂರ್ಯ ಬಂದು 4ನೇ ಮನೆಯಲ್ಲಿದ್ದಾನೆ. 4ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ವ್ಯಾಪಾರದಲ್ಲಿ ಅಷ್ಟಕ್ಕಷ್ಟೇ. ನಿಮಗಿನ್ನು ವ್ಯಾಪಾರ ಇನ್ನೊಂದು ತಿಂಗಳು ಅಷ್ಟಕ್ಕಷ್ಟೇ. ಬರೋ ತಿಂಗಳಿಂದ ತುಂಬ ಚೆನ್ನಾಗಿರುತ್ತೆ, ವ್ಯಾಪಾರದ ಏನು ತೊಂದರೆ ಇಲ್ಲ. ಈ ತಿಂಗಳು ಮಾತ್ರ ಯಾವುದು ಹೊಸ ವ್ಯಾಪಾರ ಯಾವುದು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ 12ರಲ್ಲಿ ಕೇತು, ಅದು ಮುಂದಿನ ಜನ್ಮದ್ದು ನಿಮ್ಮ ಪುಣ್ಯಕಾರದ ಮೇಲೆ ಹೋಗುತ್ತೆ. ಈಗ 8ರಲ್ಲಿ ಗುರು, 5ರಲ್ಲಿ ಶನೇಶ್ವರ ಇದ್ದರೆ ಮನುಷ್ಯನಿಗೆ ಗುರುಬಲ ಆಗಲಿ. ನಮ್ಮ ಭೂಮಿಗೆ 1000 ಪಟ್ಟು ದೊಡ್ಡದು ಗುರು, ಗ್ರಾವಿಟೇಷನ್ ಪವರ್ ಬೆಳೆದು ಮನುಷ್ಯನಲ್ಲಿ ಸೈನ್ಸ್ ಹೇಳಿದೆ. ಗುರು ಒಂದು ಬಲ ಇದ್ರೆ ಏನು ತೊಂದರೆ ಅಂತ, ನಿಮ್ಗೆ ಗುರುಬಲನೂ ಇಲ್ಲ. ಲಾಸ್ಟ್ ಏಪ್ರಿಲಿಂದ ಇಲ್ಲ. ಶನೇಶ್ವರಂದು 2 ವರ್ಷದಿಂದ ಇಲ್ಲ. 2 ಪ್ರಾಬ್ಲಮ್ ಇದ್ದರೆ ಕೋರ್ಟು ಕಚೇರಿ ಕೇಸ್ಗಳು ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ. ಏನು ಬೇಜಾರು ಮಾಡ್ಕೊಬೇಡ್ರಿ. ಯಾವ ಬಿಸ್ನೆಸ್ಸು ಎಲ್ಲದರಲ್ಲೂ ತೊಂದರೆ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ. ದಶಾಭಕ್ತಿ ಚೆನ್ನಾಗಿದ್ರೆ ತೊಂದರೆ ಇಲ್ಲ. ನಿಮ್ಮ ದಶಾಭಕ್ತಿ ನೋಡ್ಕೊಳ್ಳಿ. ಏಕೆಂದರೆ ಗ್ರಹಗಳು ಈ ನಮ್ಮ ಈ ಭೂಮಿಲಿರೋ 805 ಜನ ಕೋಟಿದೂ ಈ 12 ರಾಶಿಲೇ ಬರ್ತಾರೆ. ಇಂಡಿಯಾಲೇ 135 ಕೋಟಿ ಜನ ಅವರು, ಕೋಟ್ಯಾಂತರ ಜನ ಒಂದೇ ರಾಶಿಲಿ ಇರ್ತಾರೆ. ಆದ್ದರಿಂದ ರಾಶಿ ಚಕ್ರಕ್ಕಿಂತ ನಿಮ್ಮ ದಶಾಭಕ್ತಿನೂ ನೋಡಿ. ದಶಾಭಕ್ತಿ ಚೆನ್ನಾಗಿದ್ರೆ ಏನು ತೊಂದರೆ ಇಲ್ಲ ನಿಮಗೆ. ದಶಾಭಕ್ತಿನ ಪ್ರಾಬ್ಲಮ್ ಇರ್ತಾರೆ, ಶನೇಶ್ವರ ಆಗಲಿ ಗುರುದಾಗಲಿ ಯಾವುದೊಂದು ಪ್ರಾಬ್ಲಮ್ ಮಾಡಿ. ಅಕಸ್ಮಾತ್ ಶನೇಶ್ವರದಿಂದ ಇದಿತ್ತು ಅಂದರೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಶನಿವಾರದೊತ್ತಿ ಮಂತ್ರನ 21 41 ನಿಮ್ಮ ಕೈಲಾಗಿ ಜಪ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ದಶಾಭಕ್ತಿ ಚೆನ್ನಾಗಿಲ್ದವ್ರು ಭಾರಿ ತೊಂದರೆ ಬಿದ್ದಿರ್ತಾರೆ. ಯಾಕೆಂದರೆ ಪಂಚಮದಲ್ಲಿ ಶನಿ, 8ರಲ್ಲಿ ಗುರು, ಭಾರಿ ತೊಂದರೆ ಬಿದ್ದಿರ್ತೀರಾ. ಇನ್ನು ಸ್ವಲ್ಪ ದಿನ ಯಾವ ವ್ಯಾಪಾರ ಬಿಸ್ನೆಸ್ ಏನು ತೊಂದರೆ, ಮನೆ ತೊಂದರೆ, ಕೋರ್ಟು ಕೇಸು ಮನೆ ಗಲಾಟೆ ಏನೇ ತೊಂದರೆ ಇರಲಿ, ನೆಕ್ಸ್ಟ್ ಮಂತ್ 29ಕ್ಕೆ ಶನೇಶ್ವರ ಚೇಂಜ್ ಆಗ್ತಾ ಇದ್ದಾನೆ. ನಿಮಗೆ ರಾಜಯೋಗ ಸ್ಟಾರ್ಟ್ ಆಗುತ್ತೆ. ಶನೇಶ್ವರ 6ಕ್ಕೆ ಹೋಗುತ್ತೆ, ಶತ್ರುಗಳು ಇರಲ್ಲ, ರಾಜಯೋಗ ಸ್ಟಾರ್ಟ್ ಆಗುತ್ತೆ ನಿಮಗೆ. ಶ್ರೀಕೃಷ್ಣ ಪರಮಾತ್ಮನಿಗೆ 6ನೇ ಮನೆಯಲ್ಲಿ ಈ ಥರ ಪರಮಾತ್ಮ ಬಂದಾಗ ಹುಟ್ಟಿದಾಗೇನೆ ಪರಮಾತ್ಮನೂ ಗ್ರಹಗತಿಗಳನ್ನ ಹಾಕೊಂಡೇ ಬಿಡ್ತಾನೆ. ಶನೇಶ್ವರ 6ರಲ್ಲಿತ್ತು, ಉಚ್ಚ ಶನೇಶ್ವರ ಶ್ರೀಕೃಷ್ಣನಿಗೆ. ಆ ಥರ ನೆಕ್ಸ್ಟ್ 29ರ ಮೇಲೆ 6ನೇ ಮನೆ ಶನೇಶ್ವರ ಬರ್ತಾನೆ. ಯಾವ ಶತ್ರುಗಳು ಇರಲ್ಲ, ನೀವೇನು ಮಾಡೋದು ಸಕ್ಸಸ್ ಆಗುತ್ತೆ. ಗುರು 9ನೇ ಬರುತ್ತೆ. ಗುರು 9ನೇ ಮನೆಗೆ ಬಂದರೆ 9, 10 ಅನ್ನೋದು 3 ವರ್ಷ ಗುರುಬಲ ಇರ್ತದೆ. ನೀವೇನೇ ಮಾಡಿ ಸಕ್ಸಸ್ ಆಗುತ್ತೆ. ನೀವೇನೇ ಹೊಸ ಕಾರ್ಯ, ಮನೆ ಕಟ್ಟಲಿ, ಸೈಟ್ ಆಗಲಿ, ಬಿಸ್ನೆಸ್ ಆಗಲಿ, ಏನೇ ಮಾಡಬೇಕು ಅಂತಿದ್ರು ನೆಕ್ಸ್ಟ್ ಮಂತ್ ಗುರು ಮೇ 13ಕ್ಕೆ ಬಂದಮೇಲೆ ಮಾಡಿ ಸಕ್ಸಸ್ ಆಗ್ಬಿಡ್ತೀರ ನೀವು. ಮೇ 13 ನಂತರ ಏನೇ ಮಾಡಿ ನೀವು ಸಕ್ಸಸ್ ಇನ್ 3 ವರ್ಷ ಯಾರು ಮಾತಾಡ್ಸಂಗಿರಲ್ಲ. ಇನ್ನು ಸ್ವಲ್ಪ ಮುಂದೆ ಹಾಕೊಂಡು ಮಾಡಿ. ಭಾರಿ ಕಷ್ಟ ಬಿದ್ದಿದ್ದೀರಾ, ದಶಾಭಕ್ತಿ ಚೆನ್ನಾಗಿದ್ದವ್ರು ಗೊತ್ತಾಗುತ್ತೆ ಮಾಡಿ. ಬರೀ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ಮೇ 29ಕ್ಕೆ ಶನೇಶ್ವರ ಬರುತ್ತೆ, ಮೇ 13 ಗುರು ಚೇಂಜ್ ಆಗ್ತಾನೆ. ಎಲ್ಲ ಒಳ್ಳೇದಾಗುತ್ತೆ, ಆರಾಮಾಗಿ. ಈಗ ತುಲಾರಾಶಿಯವ್ರ ಶುಭವರ್ಣ, ಶುಭ ದಿಕ್ಕು ಎಲ್ಲ ಹೇಳ್ತೀವಿ. ಇದು ಪರ್ಮನೆಂಟ್ ಆಗಿರುತ್ತೆ ನಿಮಗೆ. ತುಲಾರಾಶಿಯವರಿಗೆ ಪರ್ಮನೆಂಟ್ ಆಗಿ ನೀವು ಯೂಸ್ ಮಾಡಬೇಕಾಗಿರೋದು, ಯಾವುದೇ ಮನೆಗೆ ಹೋಗಲಿ, ಯಾವ ಕಲರ್ ತಗೊಳ್ಳಿ, ಕಾರ್ ಆಗಲಿ, ಗಾಡಿ ಆಗಲಿ, ನೀವು ಹಾಕೋ ಡ್ರೆಸ್ ಆಗಲಿ, ದಿಕ್ಕಾಗಲಿ, ಎಲ್ಲೇ ಹೋಗಲಿ, ಇದೇ ಇದು ಮಾಡಬೇಕಾಗುತ್ತೆ. ನಿಮ್ಮ ರಾಶಿಗೆ ಬಂದಿರೋದೇ ಹಂಗೆ. ನಿಮಗೆ ಶುಭವರ್ಣ ಬಂದು ಹಸಿರು ಕೆಂಪು ಶುಭವರ್ಣ. ನಿಮಗೆ ಶುಭ ದಿನ ಬುಧವಾರ, ಶುಕ್ರವಾರ, ಶನಿವಾರ ಏನೇ ಕೆಲಸ ಮಾಡಿ ಸಕ್ಸಸ್ ಆಗುತ್ತೆ. ಶುಭ ಸಂಖ್ಯೆ ಬಂದು 5, 6, 8. ನಿಮ್ಮ ರತ್ನ ಬಂದು ಪಚ್ಚೆ ಮತ್ತು ನೀಲ. ನಿಮಗೆ ಶುಭ ದಿಕ್ಕು ಪಶ್ಚಿಮ. ಉಪಾಸನಾ ದೇವತೆ ಲಕ್ಷ್ಮೀನಾರಾಯಣ, ಶಿವ ಮತ್ತು ಶನೇಶ್ವರ. ನೀವು ಯಾವುದೇ ಜ್ಯೋತಿಷಕ್ಕೆ ಸಂಬಂಧಪಟ್ಟಂಗಾಗಲಿ, ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ, ಮಾಟ ಮಂತ್ರ ಆಗಲಿ, ನಾನು ಆ್ಯಕ್ಚುಲಿ ಪಬ್ಲಿಕ್ ಟಿವಿಲಿ ಮಾಡ್ತಾ ಇದ್ದಿದ್ದೆ ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್ಕು.
ಆಮೇಲೆ ಪ್ರೇತಾತ್ಮತೆಗೆ ನಮ್ಮ ಕೆಲಸನೇ ಅದು, ವೃತ್ತಿ ಅದನ್ನು. ಅದ್ರ ಜೊತೆ ಇದು ಮಾಡ್ತೀವಿ ಅಸ್ಟ್ರಾಲಜಿನು. ನಿಮ್ದೇನೇ ಇದ್ರೂ ಈಗ ನೆಕ್ಸ್ಟ್ ವೀಕಿಂದ ವಾಟ್ಸಪ್ಪಲ್ಲಿ ಹಾಕ್ತೀನಿ ನಂಬರ್. ಫ್ರೀ ಇರುತ್ತೆ, ನಿಮ್ಗೇನು ಕಾಸೇನು ಕೊಡಬೇಡಿ. ಫ್ರೀ ಎಲ್ಲ. ಜ್ಯೋತಿಷ್ಯ ಆಗಲಿ 3 ಕ್ವಶನ್ ನೀವೇನೇ ಕೇಳಿ ಫ್ರೀ ಆನ್ಸರ್ ಹೇಳ್ತೀವಿ. 3 ಕ್ವಶನ್ ನಿಮ್ಮ ಜಾತಕ ಆಗಲಿ, ನೀವು ಹುಟ್ಟಿದ ಡೇಟ್ ಆಫ್ ಬರ್ತು, ಟೈಮಿಂಗು ಮತ್ತು ನಿಮ್ಮ ಜಿಲ್ಲೆ ಕೊಟ್ಟರೆ ಫ್ರೀಯಾಗಿ ನಿಮಗೆ 3 ಪ್ರಶ್ನೆಗೆ ಉತ್ತರ ಕಳಿಸ್ತೀವಿ. ನೆಕ್ಸ್ಟ್ ವೀಕಿಂದ ವಾಟ್ಸಪ್ ನಂಬರ್ ಹಾಕ್ತೀವಿ. ಅಂಥ ಎಮರ್ಜೆನ್ಸಿ ನಿಮ್ಗೆ ಯಾವುದೋ ಪ್ರೇತಾತ್ಮ ಆಗಲಿ ಏನೇ ಬ್ಲ್ಯಾಕ್ ಮ್ಯಾಜಿಕ್ ಆದರೂ ಇದ್ದರೆ ಕಾಮೆಂಟ್ ಮಾಡಿ ಹೇಳ್ತೀನಿ ಒಂದು ವಾರದ ತನಕ. ಆಮೇಲೆ ಏನೇ ಇದ್ರೂ ಮಾಮೂಲಾಗಿ ನೀವು ಇದು ಮಾಡಿ ಮೆಸೇಜ್ ಮಾಡಿ ಹೇಳ್ತಾ ಇರ್ತೀನಿ. ಈ ಪಂಚಾಂಗ ಕುಂಡಲಿ ಶ್ರವಣನೇ ಪುಣ್ಯ ಬರುತ್ತೆ ಜನಕ್ಕೆ. ಯಾವುದೇ ಆಗಲಿ ಪಂಚಾಂಗ ಶ್ರವಣ ಮಾಡಿದ್ರೇ, ಆ ಕುಂಡಲಿ ನೋಡಿದ್ರೆ ಜನಕ್ಕೆ ಪುಣ್ಯ ಇರುತ್ತೆ. ಎಲ್ಲ ಪ್ರೇಕ್ಷಕ ವರ್ಗದವರು ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ವಿಘ್ನೇಶ್ವರಾಯ.